ನಮಸ್ಕಾರ ಫ್ರೆಂಡ್ಸ್, ಎಲ್ಲರದು ಕಾಫಿ ಆಯಿತಾ? ಅನಿತಾ ಡೈಲಿ ಬ್ಲಾಗ್ಗೆ ಸ್ವಾಗತ. ಸಿಂಪಲ್ಲಾಗಿ ತಟ್ಟೆ ಇಡ್ಲಿ ಮನೇಲಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಅರ್ಧ ಪಾವಷ್ಟು ಅವಲಕ್ಕಿ, 1 ಗ್ಲಾಸಷ್ಟು ಉದ್ದಿನಬೇಳೆ ನೋಡಿ ಕ್ಲೀನಾಗಿ ವಾಶ್ ಮಾಡಿ 4-5 ಸತಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಹಾಕಿದ್ರೆ ಸಾಫ್ಟಾಗಿ ವೈಟಾಗಿ ಬರುತ್ತೆ ನೋಡಿ. ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಟು ಎಲ್ಲ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಇಟ್ಟಿದ್ದೀನಿ. ಮಧ್ಯಾಹ್ನ 4 ಗಂಟೆಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಆ ರುಬ್ಬಿರೋದು ವಿಡಿಯೋ ಮಾಡಿಲ್ಲ, ಬರೀ ಅಕ್ಕಿ ಮೆಜರ್ಮೆಂಟು ಉದ್ದಿನಬೇಳೆ ಮೆಜರ್ಮೆಂಟ್ ಮಾತ್ರ ನೋಡಿ. ಈ ಥರ ಬೆಳಗ್ಗೆಗೆ ಇಷ್ಟು ಚೆನ್ನಾಗಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಬಿಡದಿ ಥರನೇ ಇರುತ್ತೆ, ಸೇಮ್ ಟು ಸೇಮ್ ಈ ಥರ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ನೋಡಿ. ಇಲ್ಲೆಲ್ಲ ಪ್ಲೇಟ್ ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆನೂ ಅವಲಕ್ಕಿ ಸಬ್ಬಕ್ಕಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಇಡ್ಲಿ. ನಾನು ಸೋಡಾ ಯೂಸ್ ಮಾಡ್ತಾಯಿಲ್ಲ ನೋಡಿ. ಎಲ್ಲ ಪ್ಲೇಟ್ಗೂ ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ. ನೀವು ಯಾವ ಥರ ಮಾಡ್ತೀರಾ ಅಂತ ವಿಡಿಯೋ ಅಪ್ಲೋಡ್ ಮಾಡಿ. ಬಿಸಿಯಾದ ತಟ್ಟೆ ಇಡ್ಲಿ ರೆಡಿ ನೋಡಿ. ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ನೀರು ಕಾಯೋಕ್ಕೆ ಇಟ್ಮೇಲೆ ನೀರು ಫಸ್ಟ್ ಇಡಬೇಕು ಕಾಯೋಕ್ಕೆ. ಮಿಕ್ಸಿ ಜಾರಿಗೆ ಹಾಗೆ ಚಟ್ನಿ ಮಾಡ್ಕೊಳ್ಳೋಣ ಇಡ್ಲಿ ಆಗೋಷ್ಟೊತ್ತಿಗೆ. ಒಂದು ಸ್ವಲ್ಪ ಹುಣಸೆಹಣ್ಣು, ಕಾಯಿ ತುರಿ ಫುಲ್ಲು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆ ನಾನು ಮೆಣಸಿನ್ಕಾಯಲ್ಲಿ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ನಾನು ಒಂದು 5-6 ಹಾಕಿದ್ದೀನಿ. ಚಳಿ ಇದೆ, ಖಾರವಾಗಿರಲಿ ಅಂತ 5-6 ಕಡಲೆಬೇಳೆ ಸ್ವಲ್ಪ ಆದಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನಾನು ಇವತ್ತು ಹನುಮ ಜಯಂತಿ ಇರೋದ್ರಿಂದ ಹಬ್ಬದ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ ನೋಡಿ. ಆಗಿದೆ ಇವಾಗ ಕಡಲೆ ಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ ಎಲ್ಲ. ಮೆಣಸಿನ್ಕಾಯಿಗೆ ಪ್ಲೇಟ್ ಮುಚ್ಚಿ ಮುಖಕ್ಕೆ ಸಿಡಿಯುತ್ತೆ. ಅದೇ ಬಾಣಲಿ ಕಾಯ್ದಿದೆ. ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಹಾಕಿದ್ದೀನಿ. ಕರಿಬೇವು ಕೊತ್ತಂಬರಿ ಸೊಪ್ಪು ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ, ಯಾಕೆಂದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಲರಾಗಿರುತ್ತೆ. ಒಗ್ಗರಣೆ ಆಗಿದೆ. ಚಟ್ನಿಗೆ ನೋಡಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಇಡ್ಲಿನೂ ಬೆಂದಿದೆ, ಬಿಸಿಯಾದ ತಟ್ಟೆ ಇಡ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಎಲ್ಲೂ ಸ್ಕಿಪ್ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮನೇಲೇ ಮಾಡಿದ್ದು ಬೆಣ್ಣೆ, ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.